ಹರಿ ಓಂ ಶ್ರೀ ಗುರುಭ್ಯೋ ನಮಃ. ನಮಗೆಲ್ರಿಗೂ ಕೂಡ ನಿದ್ರೆಯಲ್ಲಿ ಬರುವಂತಹ ಸುಖ ಅಂತರಂಗದ ಸುಖ. ಅದಕ್ಕೆ ಯಾವುದೇ ಬಾಹ್ಯ ಉಪಕರಣಗಳ ಅಗತ್ಯ ಇಲ್ಲ. ಎಚ್ಚರದಲ್ಲಿ ಈ ಸುಖವನ್ನು ಅನುಭವಿಸಬೇಕಂತ ಹೇಳಿದರೆ ನಾವು ನಾನು ನನ್ನದು ಅಂತ ಹೇಳುವ ಅಹಂಕಾರ ಮಮಕಾರಗಳನ್ನು ಬಿಟ್ಟು ಬದುಕಬೇಕು. ನಮ್ಮ ಚಟುವಟಿಕೆಗಳನ್ನು ಮಾಡಬೇಕು. ಈ ಅಹಂಕಾರ ಮಮಕಾರಗಳನ್ನು ಬಿಡಬೇಕು ಅಂತ ಹೇಳಿದರೆ ನಮಗೆ ನಮ್ಮ ಬಗ್ಗೆ ಸರಿಯಾದ ಪರಿಚಯ ಇರಬೇಕು. ಈಗ ನಮಗೆ ಇರುವುದು ಮಿಸ್ಟೇಕನ್ ಐಡೆಂಟಿಟಿ. ನಾನು ಅಂತ ಹೇಳಿದರೆ ನನ್ನ ಹೆಸರು, ನನ್ನ ದೇಹ, ನನ್ನ ಇಂದ್ರಿಯಗಳು ಇವೆಲ್ಲವನ್ನು ಕೂಡ ನಾನು ಅಂತ ಭಾವಿಸಿ ನನ್ನ ಜೀವನ ಪೂರ್ತಿ ನಾವು ಇದರ ಹಿಂದೆ ಹೋಗಿ ಜೀವನವನ್ನು ವ್ಯರ್ಥ ಮಾಡುತ್ತಾ ಇದ್ದೇವೆ. ಎಲ್ರಿಗೂ ತಿಳಿದಂತಹ ವಿಷಯ, ನಾನು ಅಂತ ಹೇಳಿದರೆ ನನ್ನ ದೇಹದ ಒಳಗೆ ಇರುವ ನನ್ನ ಚೇತನ. ಅದರ ಬಗ್ಗೆ ಸ್ವಲ್ಪವೂ ಚಿಂತನೆ ಮಾಡದೆ ಬಾಹ್ಯವಾಗಿ ನಮ್ಮ ಜೀವನವನ್ನು ಫೋಕಸ್ ಮಾಡಿದ್ದರಿಂದ ನಮಗೆ ದುಃಖವೇ ಜಾಸ್ತಿ. ದುಃಖದ ಸ್ಪರ್ಶ ಇರುವ ಅಲ್ಪವಾದ ಸುಖ ಸಿಗುತ್ತದೆ ಹೊರತು ಅಂತರಂಗದ ಪೂರ್ಣ ಸುಖ ಸಿಗುವುದಿಲ್ಲ. ಅದಕ್ಕೆ ನಮ್ಮ ಜೀವವನ್ನು ಆವರಿಸಿದಂತಹ 15 ಬೇಲಿಗಳನ್ನು ತಿಳಿದು ಅದರಿಂದ ಬಿಡುಗಡೆ ಹೊಂದಿದಾಗ ನಮಗೆ ನಮ್ಮ ಬಗ್ಗೆ ಸರಿಯಾದ ಪರಿಚಯ ಆಗುತ್ತದೆ. ಇವೆಲ್ಲದರ ಬಗ್ಗೆ ಹಿಂದಿನ ಸಂಚಿಕೆಗಳಲ್ಲಿ ವಿಸ್ತಾರವಾಗಿ ನೋಡಿದ್ದೇವೆ. ಕೇಳಲಿಲ್ಲಂತಿದ್ರೆ ಅದರ ಲಿಂಕನ್ನು ಕೆಳಗೆ ಕೊಟ್ಟಿದ್ದೇವೆ. ಬೇಲಿಗಳಲ್ಲಿ ನಮ್ಮ ದೇಹ ಬಹಳ ಮುಖ್ಯವಾದ ಬೇಲಿ. ನಾನು ಅಂತ ಹೇಳಿದರೆ ದೇಹ ಅಲ್ಲ ಅಂತ ಹೇಳಿ ಗೊತ್ತಿದ್ರೂ ಕೂಡ ನಾವು ಗಟ್ಟಿಯಾಗಿ ನಾನು ಅಂತ ಹೇಳಿದರೆ ದೇಹ ಹೇಳುವ ಒಂದು ಅಭಿಮಾನವನ್ನು ಬೆಳೆಸಿ ಅದಕ್ಕೆ ತುಂಬ ಸಮಯ ಹಾಗೂ ಸಂಪತ್ತನ್ನು ವ್ಯರ್ಥ ಮಾಡ್ತೇವೆ. ಅದರಿಂದ ಏನಾಗ್ತದೆ ಹೇಳಿದರೆ ನಮ್ಮ ದೇಹದಲ್ಲಿ ಆಗುವ ಬದಲಾವಣೆಯಿಂದ ಅತ್ಯಂತ ದುಃಖಕ್ಕೆ ಒಳಗಾಗುತ್ತೇವೆ. ದೇಹಕ್ಕೆ ಸಂಬಂಧಪಟ್ಟಂತಹ ಯಾವುದೇ ವಸ್ತು ಏರುಪೇರಾದ ಕೂಡಲೇ ನಮಗೆ ಅತ್ಯಂತ ದುಃಖ ಬರ್ತದೆ. ನಿಜವಾಗಿ ನೋಡಿದರೆ ದೇಹ ಹೇಳಿದರೆ ನಾನು ಅಲ್ಲ, ಮಾತ್ರ ಅಲ್ಲ ಆ ದೇಹ ನನ್ನದು ಕೂಡ ಅಲ್ಲ. ಏನಿದರ ಅರ್ಥ? ನನ್ನ ದೇಹ ನನ್ನದಲ್ಲ ಅಂತ ಹೇಳಿದರೆ ಏನಿದರ ಅರ್ಥ ನೋಡಿ. ನಾವು ಯಾವುದಾದರೂ ವಸ್ತುವನ್ನು ನನ್ನದು ಅಂತ ಹೇಳಿದರೆ ಇಟ್ ಬಿಲಾಂಗ್ಸ್ ಟು ಮೀ, ಅದರ ಮೇಲೆ ನನಗೆ ಓನರ್ಶಿಪ್ ಇದೆ, ನನ್ನ ಹಿಡಿತದಲ್ಲಿದೆ. ನಮ್ಮ ದೇಹ ನಮ್ಮ ಹಿಡಿತದಲ್ಲಿ ಇದೆಯೋ? ಹಿಡಿತದಲ್ಲಿ ಇದೆ ಅಂತ ಹೇಳಿದರೆ ನಮ್ಮ ಇಚ್ಛೆಗೆ ವಿರುದ್ಧವಾಗಿ ಯಾಕೆ ನಮ್ಮ ದೇಹದಲ್ಲಿ ಬದಲಾವಣೆ ಆಗ್ತಾ ಇರ್ತದೆ? ಸಣ್ಣ ಮಗು ನೋಡ್ತಾ ನೋಡ್ತಾ ಇದ್ದ ಹಾಗೆ ಬೆಳೆದು ನಿಲ್ತದೆ, ಯೌವನಾವಸ್ಥೆ ಆಗ್ತದೆ. 40 ವರ್ಷ ಆದ ನಂತರ ಕೂದಲುಗಳು ಬಿಳಿ ಆಗ್ತದೆ, ಚರ್ಮದಲ್ಲಿ ಸುಕ್ಕುಗಟ್ಟದೆ. 60 ವರ್ಷ 70 ವರ್ಷ ಆದ ನಂತರ ಬೆನ್ನು ಬಗ್ಲಿಕ್ಕೆ ಶುರು ಆಗ್ತದೆ. ಇಂದ್ರಿಯಗಳಲ್ಲಿ ಮೊದಲಿದ್ದಂತಹ ಶಕ್ತಿ ಇರಲ್ಲ. ಯಾಕೆ? ನನ್ನದು ದೇಹ ಅಂತ ಆದರೆ ನನ್ನ ನಿಯಂತ್ರಣದಲ್ಲಿ ಇರಬೇಕಲ್ಲ. ನನ್ನ ನಿಯಂತ್ರಣದಲ್ಲಿ ಇಲ್ಲ. ನನಗೆ ದೇಹ ಇದೆ, ನಾನು ಆ ದೇಹದ ಒಳಗೆ ಇದ್ದೇನೆ ಅಷ್ಟೇ. ಅದು ದೇಹ ನಾನಲ್ಲ, ದೇಹ ನನ್ನದಲ್ಲ. ಬಹಳ ಮುಖ್ಯವಾದ ಮೆಸೇಜನ್ನು ಶಾಸ್ತ್ರಕಾರರು ತೋರಿಸಿಕೊಟ್ಟಿದ್ದಾರೆ. ಯಾವುದು ನನ್ನದಲ್ಲವೋ ಯಾಕೆ ಅದರ ಬಗ್ಗೆ ನನಗೆ ಲೆಕ್ಕಕ್ಕಿಂತ ಜಾಸ್ತಿ ವ್ಯಥೆ? ಇದಕ್ಕೊಂದು ಎಕ್ಸಾಂಪಲ್ ತಗೊಳ್ಳೋಣ. ನಾವು ಪ್ರಯಾಣದಲ್ಲಿ ಒಂದು ಕಡೆಗೆ ಕಾರಿನಲ್ಲಿ ಹೋಗ್ತಾ ಇದ್ದೇವೆ. ಆವಾಗ ಕಾರಿಗೆ ಸ್ಕ್ರ್ಯಾಚ್ ಆಯಿತು. ಈಗ ಆ ಕಾರ್ ನಮ್ಮ ಸ್ವಂತದ ಕಾರ್ ಅಂತಿದ್ರೆ ನಾವು ದುಃಖಕ್ಕೆ ಒಳಗಾಗ್ತೇವೆ. ಅದರ ವ್ಯಾಲ್ಯೂ ಕಡಿಮೆ ಆಯಿತು, ಅದು ಇನ್ಶೂರೆನ್ಸಲ್ಲಿ ಕವರ್ ಆಗ್ತದೆ ಇಲ್ಲವೋ, ಪೊಲೀಸ್ ಕಂಪ್ಲೇಂಟ್, ಇದೆಲ್ಲ ನಮಗೆ ದುಃಖಕ್ಕೆ ಕಾರಣ ಆಗ್ತದೆ. ಆದರೆ ಆ ಕಾರ್ ಬಾಡಿಗೆ ಕಾರ್ ಅಂತಿದ್ರೆ ನಮಗೆ ವಿಶೇಷವಾದ ದುಃಖ ಇಲ್ಲ, ಬೇರೆ ಕಾರ್ ಮಾಡಿಕೊಂಡು ನಾವು ಹೋಗ್ತೇವೆ. ಅದೇ ರೀತಿ ಈ ದೇಹ ನನ್ನದು ಅಂತ ಹೇಳುವ ಒಂದು ಓನರ್ಶಿಪ್ ಬೆಳೆಸಿಕೊಂಡದ್ದರಿಂದ ಈ ದೇಹದಲ್ಲಿ ಆಗುವ ಬದಲಾವಣೆಯಿಂದ ನಾವು ಅತ್ಯಂತ ದುಃಖಕ್ಕೆ ಒಳಗಾಗ್ತೇವೆ. ಆದರೆ ಈ ದೇಹ ಬಾಡಿಗೆ ದೇಹ, ಭಗವಂತ ಕೊಟ್ಟಂತಹ ದೇಹ. ಈ ದೇಹದಲ್ಲಿ ನಾನು ವಾಸವಾಗಿದ್ದೇನೆ ಅಷ್ಟೇ, ಇದು ನನ್ನ ಓನ್ ದೇಹ ಅಲ್ಲ ಅಂತ ಹೇಳುವ ಭಾವನೆಯನ್ನು ನಾವು ಬೆಳೆಸುತ್ತಾ ಬಂದರೆ ಆವಾಗ ದೇಹದಲ್ಲಿ ಆಗುವ ಬದಲಾವಣೆಗಳಿಗೆ ನಾವು ವಿಶೇಷವಾಗಿ ದುಃಖಿತರಾಗಲ್ಲ. ಈಗ ಈ ದೇಹ ನಾನಲ್ಲ, ನನ್ನದಲ್ಲ,
ದೇಹಕ್ಕೆ ಸಂಬಂಧಪಟ್ಟದ್ದು ಯಾವುದೇ ನನ್ನದಲ್ಲ. ಇದನ್ನು ನಮ್ಮ ಜೀವನದಲ್ಲಿ ಯಾವ ರೀತಿ ರಿಕನ್ಸೈಲ್ ಮಾಡಬೇಕು, ಯಾವ ರೀತಿ ಅಳವಡಿಸಬೇಕು, ಈ ವಿಷಯ ಹೇಳಲಿಕ್ಕೆ ಸುಲಭ, ಆದರೆ ಅದನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಬಹಳ ಕಷ್ಟ. ಇದಕ್ಕೆ ಸ್ವಲ್ಪ ಚಿಂತನೆ ಬೇಕಾಗ್ತದೆ. ಇದರ ಹಿಂದೆ ಇರುವ ತತ್ವವನ್ನು ನೋಡೋಣ. ದೇಹ ನಾನಲ್ಲ ಸುಮಾರಾಗಿ ಅರ್ಥ ಆಗ್ತದೆ, ಆದರೆ ದೇಹ ನನ್ನದಲ್ಲ, ದೇಹಕ್ಕೆ ಸಂಬಂಧಪಟ್ಟ ಸಂಪತ್ತು ಯಾವುದು ನನ್ನದಲ್ಲ ಹೇಳಿದರೆ ಯಾವ ರೀತಿ ಬದುಕಬೇಕು? ಎಲ್ಲವನ್ನು ಬಿಟ್ಟು ಧ್ಯಾನ ಮಾಡ್ತಾ ಬದುಕಬೇಕಾ? ಕೃಷ್ಣ ಅರ್ಜುನನಿಗೆ ಹೇಳಿದ್ದು ಯುದ್ಧದಲ್ಲಿ ಗೆದ್ದರೆ ರಾಜ್ಯ ಸುಖವನ್ನು ಅನುಭವಿಸುವಂತ ಹೇಳಿದ್ದಾನೆ. ಅಂದರೆ ಎಲ್ಲವನ್ನು ಬಿಟ್ಟು ಹೋಗ್ಬೇಕಂತ ಅರ್ಥ ಅಲ್ಲ. ಅದೇ ರೀತಿ ಭಗವದ್ಗೀತೆಯಲ್ಲಿ ಪುನಃ ಕೃಷ್ಣ ಹೇಳ್ತಾನೆ, ಜನಕಾದಿಗಳು ಕರ್ಮ ಮಾರ್ಗದಲ್ಲಿ ಸಾಧನೆಯನ್ನು ಮಾಡಿದ್ದಾರೆ, ಸನಕಾದಿಗಳು ಜ್ಞಾನ ಮಾರ್ಗದಲ್ಲಿ ಸಾಧನೆಯನ್ನು ಮಾಡಿದ್ದಾರೆ. ಅಂದರೆ ಎಲ್ಲರೂ ಕೂಡ ಜ್ಞಾನ ಮಾರ್ಗದಲ್ಲಿ ಹೋಗ್ಬೇಕಂತ ಹೇಳಲಿಲ್ಲ. ಕರ್ಮ ಮಾರ್ಗದಲ್ಲಿಯೂ ಕೂಡ ಸಾಧನೆ ಮಾಡಿ ಸಾರ್ಥಕ್ಯವನ್ನು ಗಳಿಸಬಹುದು. ಈಗ ನಮಗೆ ಬೇಕಿರುವುದು ಯಾವ ರೀತಿ ಈ ದೇಹ ನನ್ನದಲ್ಲ ಅಂತ ಹೇಳಿ ಪ್ರಾಕ್ಟಿಕಲ್ ಆಗಿ ಬದುಕಬಹುದು. ಇದು ನನ್ನ ದೇಹ, ನನ್ನದೇ ದೇಹ, ನಾನು ಚಂದವಾಗಿ ಕಾಣಬೇಕು, ಇನ್ನೊಬ್ಬರಿಗಿಂತ ಚಂದವಾಗಿ ಕಾಣಬೇಕು, ಪಕ್ಕದ ಮನೆಯವರಿಗಿಂತ ಚೆನ್ನಾಗಿ ಕಾಣಬೇಕು. ಆವಾಗ ನಮಗೆ ಬರುವುದು ಈಗೋ, ಅಹಂಕಾರ. ಈ ದೇಹದ ಬಗ್ಗೆ ಓವರ್ ಅಟ್ಯಾಚ್ಮೆಂಟ್ ಬರ್ತದೆ. ಅದನ್ನು ಬೆಳೆಸಬೇಡ. ಭಗವಂತ ಕೊಟ್ಟ ದೇಹ, ಅದನ್ನು ಮೈಂಟೈನ್ ಮಾಡೋದು ನನ್ನ ಕರ್ತವ್ಯ. ಭಗವಂತನ ಎಚ್ಚರ ಇಟ್ಟುಕೊಂಡು ದೇಹದ ಪೋಷಣೆ ಮಾಡು. ಈ ದೇಹ ಇರುವುದೇ ಒಂದು ದಿವಸ ಬಿದ್ದು ಹೋಗ್ಲಿಕ್ಕೆ. ಅದಕ್ಕೆ ಸಂಸ್ಕೃತದಲ್ಲಿ ಶರೀರ ಅಂತ ಹೇಳಿದರೆ ಶೀರ್ಯತೆ ಇತಿ ಶರೀರಂ. ಯಾವುದು ಒಂದು ದಿವಸ ಬಿದ್ದು ಹೋಗ್ತದೋ ಅದು ಶರೀರ. ಈ ಎಚ್ಚರದಲ್ಲಿ ನೀನು ನಿನ್ನ ದೇಹದ ಪೋಷಣೆಯನ್ನು ಮಾಡು. ಆವಾಗ ನಿನಗೆ ಈ ದೇಹದ ಮೇಲೆ ಓವರ್ ಅಟ್ಯಾಚ್ಮೆಂಟ್ ಬರುವುದಿಲ್ಲ. ಇವತ್ತಿನ ಮಟ್ಟಿಗೆ ಎಷ್ಟು ಬೇಕೋ ಅಷ್ಟು ಕ್ಯಾರ್ ತೆಗೋ. ನಿನ್ನದೇ ಎಕ್ಸ್ಕ್ಲೂಸಿವ್ ಪ್ರಾಪರ್ಟಿ ಅಂತ ಹೇಳಿ ನೋಡಬೇಡ ಅಂತ ಇದರ ಅರ್ಥ. ಇಲ್ಲದಿದ್ದರೆ ನಾನು ಇದನ್ನೆಲ್ಲ ಒಪ್ಪಲ್ಲ, ಇದು ನನ್ನ ದೇಹ, ನನ್ನ ಕೈ, ನನ್ನ ಕಾಲು, ನನಗೆ ಬೇಕಾದ ಹಾಗೆ ನಾನು ಮಾಡ್ತೇನೆ ಅಂತ ಹೇಳಿದರೆ ನಾವು ಗಾಂಧಾರಿಯ ಒಂದು ಮಾತನ್ನು ನೆನೆಯಬೇಕಾಗ್ತದೆ. ಮಹಾಭಾರತ ಯುದ್ಧ ಮುಗಿಯಿತು. ಗಾಂಧಾರಿ ಯಾವಾಗಲೂ ಕೂಡ ತನ್ನ ಕಣ್ಣಿಗೆ ಕಟ್ಟಿದಂತಹ ಬಟ್ಟೆಯನ್ನು ತೆಗಿಲಿಕ್ಕೆ ಹೇಳಲಿಲ್ಲ. ಆದರೆ ಯುದ್ಧ ಮುಗಿದ ನಂತರ ರಣರಂಗಕ್ಕೆ ಹೋಗಿ ನೋಡಬೇಕು ಅಂತ ಹೇಳ್ತಾಳೆ. ಅಲ್ಲಿ ಹೋಗಿ ಕಣ್ಣಿನ ಪಟ್ಟಿಯನ್ನು ತೆಗೆದು ನೋಡ್ತಾಳೆ. ಕೌರವರ ದೇಹಗಳು ಬಿದ್ದಿವೆ. ರುಂಡದಿಂದ ಮುಂಡ ಬೇರೆಯಾಗಿದೆ, ಕೈಕಾಲುಗಳು ಬೇರೆ ಬೇರೆಯಾಗಿ ಬಿದ್ದಿದೆ. ಯಾರ ಕೈ ಯಾರ ಕಾಲು ಯಾವುದು ಅಂತ ಹೇಳಿ ಗೊತ್ತಾಗ್ತಾ ಇಲ್ಲ. ನೋಡಿ, ಬದುಕಿದಾಗ ಮಕ್ಕಳನ್ನು ನೋಡಲಿಲ್ಲ, ಸತ್ತ ನಂತರ ನೋಡಿದ್ಲು. ಅವಳು ಹೇಳುವ ಮಾತು ಬಹಳ ಮುಖ್ಯ. ಮಾಡಬಾರದ ತಪ್ಪು ಕೆಲಸಗಳಿಗೆ ಉಪಯೋಗ ಆದಂತಹ ಕೈಗಳು, ಕಾಲಗಳು ಇವತ್ತು ಅನಾಥವಾಗಿ ಬಿದ್ದಿವೆ, ನರಿ ನಾಯಿಗಳಿಗೆ ಆಹಾರವಾಗುತ್ತಿವೆ ಅಂತ ಹೇಳುವ ಬಹಳ ಮುಖ್ಯವಾದ ಮಾತು ಹೇಳ್ತಾಳೆ. ಏನಿದರ ಮೆಸೇಜ್ ಅಂತ ಹೇಳಿದರೆ, ದೇಹ ಒಂದು ದಿವಸ ಬಿದ್ದು ಹೋಗ್ತದೆ. ಅದು ಯುದ್ಧ ಮಾಡುವಾಗ ಆಗ್ಬೋದು, ಪ್ರಾಯ ಬಂದಾಗ ಆಗ್ಬೋದು, ಆಕ್ಸಿಡೆಂಟಲ್ಲಿ ಆಗ್ಬೋದು. ಆದರೆ ನಾವು ಬದುಕಿರುವಾಗ ನಾವು ಅದು ನನ್ನ ಎಕ್ಸ್ಕ್ಲೂಸಿವ್ ಪ್ರಾಪರ್ಟಿ, ಅದು ನನ್ನದೇ ಅಂತ ಹೇಳುವ ಒಂದು ಭಾವನೆಯನ್ನು ಬೆಳೆಸಿ ಯಾವುದಕ್ಕೂ ಉಪಯೋಗ ಮಾಡ್ತೇವೆ. ಅದು ಕೂಡ ಒಳ್ಳೆಯ ಕೆಲಸಕ್ಕೆ ಉಪಯೋಗ ಮಾಡಿದರೆ ಸಾರ್ಥಕ್ಯ ಆಯಿತು. ನನ್ನ ದೇಹ, ನನ್ನ ಬಾಯಿ, ನನ್ನ ನಾಲಿಗೆ, ನನ್ನ ಹೊಟ್ಟೆ ಅಂತ ಹೇಳ್ಕೊಂಡು ಬೇಡವಾದದ್ದನ್ನು ಕುಡಿಯುವುದು, ತಿನ್ನುವುದು, ಬೇಡದ ಕೆಲಸಗಳನ್ನು ಮಾಡಿಕೊಂಡು ಬದುಕಿದ್ರೆ ಅದು ವ್ಯರ್ಥ ಜೀವನ. ಅದು ಒಂದು ದಿವಸ ಅನಾಥವಾಗಿ ಬಿದ್ದು ಹೋಗುವಂತಹ ದೇಹ. ಯಾಕೆ ಅದಕ್ಕೆ ಅಷ್ಟು ಇಂಪಾರ್ಟೆನ್ಸ್ ಕೊಡ್ತೀಯ? ಅದನ್ನು ಒಳ್ಳೆಯ ಕೆಲಸಕ್ಕೆ ಯಾಕೆ ಉಪಯೋಗ ಮಾಡೋದಿಲ್ಲ ಅಂತ ಇದರ ಬಹಳ ಮುಖ್ಯವಾದ ತತ್ವವನ್ನು ಗಾಂಧಾರಿಯ ಮಾತಿನಿಂದ ನಾವು ತಿಳಿಯಬಹುದು. ಅದಕ್ಕೆ ವೈರಾಗ್ಯ ಅಂತ ಹೇಳಿದರೆ ಎಲ್ಲವನ್ನು ಬಿಟ್ಟು ಹೋಗುವುದಲ್ಲ, ಅತ್ಯಂತ ಜಾಗೃತೆಯಿಂದ ಆ ದೇಹವನ್ನು ಉಪಯೋಗ ಮಾಡಬೇಕು. ಈ ರೀತಿ ಈ ದೇಹ ನನ್ನದಲ್ಲ, ಇದರಲ್ಲಿ ನಾನಿದ್ದೇನೆ, ಈ ಪ್ರಪಂಚ ನನ್ನದಲ್ಲ, ಪ್ರಪಂಚದಲ್ಲಿ ನಾನಿದ್ದೇನೆ, ಈ ರೀತಿಯಾದಂತಹ ಎಚ್ಚರದಿಂದ ಬದುಕುವುದೇ ಡಿಟ್ಯಾಚ್ಡ್ ಅಟ್ಯಾಚ್ಮೆಂಟ್. ಇದನ್ನು ಜನಕರಾಜನ ಒಂದು ಘಟನೆಯ ಮೂಲಕ ತಿಳಿಯೋಣ. ಒಂದು ಸಲ
ಮಿಥಿಲೆಗೆ ಬೆಂಕಿ ಬಿತ್ತು. ರಾಜಭಟರು ಓಡಿಕೊಂಡು ಬಂದು ಜನಕರಾಜನಿಗೆ ಹೇಳ್ತಾರೆ, ಪ್ರಭುಗಳೇ, ನಿಮ್ಮ ಮಿಥಿಲೆಗೆ ಬೆಂಕಿ ಬಿತ್ತು ಅಂತ ಉದ್ವೇಗದಿಂದ ಹೇಳ್ತಾರೆ. ಆವಾಗ ಜನಕರಾಜ ಹೇಳುವ ಮಾತು ಬಹಳ ಮುಖ್ಯವಾದದ್ದು. ಮಿಥಿಲೆಗೆ ಬೆಂಕಿ ಬಿತ್ತು ಸರಿ, ನನ್ನ ಮಿಥಿಲೆಗೆ ಬೆಂಕಿ ಬಿತ್ತು ಅದು ಸರಿಯಲ್ಲ. ಯಾಕೆ ಹೇಳಿದರೆ, ಮಿಥಿಲೆ ನಾನು ಹುಟ್ಟುವ ಮೊದಲು ಇತ್ತು, ನಾನು ಸತ್ತ ನಂತರವೂ ಇರ್ತದೆ. ಅದು ನನ್ನದು ಆಗಲಿಲ್ಲ. ನಾನು ಈ ದೇಶದ ರಾಜ, ಆದ್ದರಿಂದ ರಕ್ಷಕ, ಹೊರತು ಅದರ ಓನರ್ ನಾನಲ್ಲ ಅಂತ ಹೇಳುವ ಎಚ್ಚರ ಅವನಲ್ಲಿತ್ತು. ನನ್ನದೆಲ್ಲ ಹೇಳಿಕೊಂಡು ಅವನು ನಿರ್ಲಕ್ಷ್ಯ ಮಾಡಲಿಲ್ಲ. ಆ ಬೆಂಕಿ ಬಿದ್ದದ್ದರಿಂದ ಆದಂತಹ ನಷ್ಟವನ್ನು ಜನರಿಗೆ ತುಂಬಿಸಿದ, ಆ ಬೆಂಕಿಯನ್ನು ನಂದಿಸಲಿಕ್ಕೆ ಬೇಕಾದಂಥ ವ್ಯವಸ್ಥೆಯನ್ನು ಮಾಡಿದ. ಆದರೆ ನನ್ನದು ಅಂತ ಹೇಳುವ ಭಾವನೆಯನ್ನು ಅಂಟಿಸಿಕೊಳ್ಳಲಿಲ್ಲ. ಈ ದೇಶಕ್ಕೆ ರಾಜನಾದಂತಹ ಜನಕ ನನ್ನದು ಅಂತ ಹೇಳುವ ಅಟ್ಯಾಚ್ಮೆಂಟ್ ಬೆಳೆಸದೆ ನಿರ್ಲಿಪ್ತತೆಯಿಂದ ರಾಜ್ಯಭಾರ ಮಾಡಿದ. ಅದಕ್ಕೆ ಕೃಷ್ಣ ತನ್ನ ಗೀತೋಪದೇಶದಲ್ಲಿ ಕರ್ಮ ಮಾರ್ಗದಲ್ಲಿ ಹೋಗುವವರಿಗೆ ಜನಕನ ಉದಾಹರಣೆಯನ್ನು ಕೊಡ್ತಾನೆ. ಇನ್ನು ಈ ದೇಹ ಅಂತ ಹೇಳುವ ಬೇಲಿಯ ಬಗ್ಗೆ ಸ್ಪಿರಿಚುವಾಲಿಟಿ ಆಸ್ಪೆಕ್ಟ್ನಿಂದ ನೋಡೋಣ. ಈ ದೇಹ ಅಂತ ಹೇಳಿದರೆ ಆಕಾರ. ಒಬ್ಬ ಮನುಷ್ಯ ಅವನನ್ನು ಐಡೆಂಟಿಫೈ ಮಾಡುವುದು ಅವನ ದೇಹದ ಆಕಾರದಿಂದ. ಸಣ್ಣ ಮಗು 5 ವರ್ಷ ಇರುವಾಗ ನಾವು ನೋಡಿದ್ದೇವೆ. 10 ವರ್ಷ ಕಳೆದ ನಂತರ ಆ ಮಗುವನ್ನು ನೋಡಿದಾಗ ಬೆಳೆದಿರ್ತಾನೆ. ಆವಾಗ ನಾವು ಏನು ಹೇಳ್ತೇವೆ? ನಿನ್ನ ಗುರುತಾಗಲಿಲ್ಲ. ಅಂದರೆ ಅವನ ದೇಹದ ಆಕಾರ 10 ವರ್ಷದ ಹಿಂದೆ ಹೇಗಿತ್ತು ಮತ್ತು ಈಗ ಹೇಗಿದೆ, ಅದಕ್ಕೆ ವ್ಯತ್ಯಾಸ ಆಗಿದೆ. ಅದನ್ನು ನೋಡಿ ನಮಗೆ ಗುರುತಾಗಲಿಲ್ಲ ಅಂತ ಹೇಳ್ತೇವೆ. ಹೀಗೆ ದೇಹ ಅಂತ ಹೇಳಿದರೆ ಆಕಾರ. ಶಾಸ್ತ್ರಕಾರರು ಕೇಳುವ ಮಾತು, ನೀನು ನಿನ್ನನ್ನು ನಿನ್ನ ದೇಹಕ್ಕೆ ಇಷ್ಟು ಅಟ್ಯಾಚ್ಮೆಂಟ್ ಮಾಡಿಟ್ಕೊಂಡು ಬಿಟ್ಟಿದ್ಯಲ್ವಾ? ನಾನು ಹೇಳಿದರೆ ದೇಹ ಅಂತ ಹೇಳಿ ತಿಳಿತಾ ಇದೆಯಲ್ವಾ? ಈ ದೇಹದ ಗತಿಯನ್ನು ಯೋಚಿಸು. ನಾವು ಹುಟ್ಟಿದ ಬಳಿಕ ದೇಹದಲ್ಲಿ ಬದಲಾವಣೆ ಆಗ್ತಾ ಇದೆ, ನಮ್ಮ ಇಚ್ಛೆಗೆ ವಿರುದ್ಧವಾಗಿ. ಅದನ್ನು ನಾವು ನೋಡ್ತಾ ಇದ್ದೇವೆ. ಸರಿ, ನಾವು ಹುಟ್ಟುವ ಸಮಯದಲ್ಲಿ ನಮಗೆ ಎಷ್ಟು ಸ್ವಾತಂತ್ರ್ಯತೆ ಇತ್ತು? ಗಂಡು ಹೆಣ್ಣಿನ ಮಿಲನದಿಂದ ನಾವು ಹುಟ್ಟುತ್ತೇವೆ. ತಂದೆ ತಾಯಿಗಳಿಗೆ ತಮಗೆ ಹುಟ್ಟುವ ಮಕ್ಕಳ ಮೇಲೆ, ಅಂದರೆ ಆ ಮಗು ಗಂಡಾಗಿರಬೇಕೋ ಹೆಣ್ಣಾಗಿರಬೇಕೋ, ಬಿಳಿ ಇರಬೇಕೋ ಕಪ್ಪಿರಬೇಕೋ, ಕಣ್ಣುಗಳು ಎಲ್ಲಿರಬೇಕು, ಮೂಗು ಎಲ್ಲಿರಬೇಕು, ಕೂದಲು ಎಷ್ಟಿರಬೇಕು, ವೆಯ್ಟ್ ಎಷ್ಟಿರಬೇಕು, ಯಾವುದಾದರೂ ಒಂದು ವಸ್ತುವಿನ ಮೇಲಾದರೂ ಕಂಟ್ರೋಲ್ ಇದೆಯೋ, ಸ್ವಾತಂತ್ರ್ಯತೆ ಇದೆಯೋ? ಇಲ್ಲ. ಯಾವ ರೀತಿ ಮಕ್ಕಳು ಹುಟ್ಟಿದೆವು ಆ ರೀತಿ ನಾವು ಎಕ್ಸೆಪ್ಟ್ ಮಾಡಬೇಕು ಅಷ್ಟೇ. ಮಾತ್ರವಲ್ಲ, ಇನ್ನೂ ಆಳಕ್ಕೆ ಚಿಂತನೆ ಮಾಡಿದರೆ, ಗಂಡು ಹೆಣ್ಣಿನ ಗರ್ಭದೊಳಗೆ ಹೋಗಿ ಒಂದು ಬೊಂಬೆಯನ್ನು ಇಟ್ಟು ಮಗು ದೊಡ್ಡದು ಮಾಡುವುದಲ್ಲ. ಗಂಡಿನ ದೇಹದಿಂದ ಜೀವಾಣುಗಳು ಹೆಣ್ಣಿನ ದೇಹಕ್ಕೆ ಪ್ರವೇಶ ಮಾಡಿ ಹೆಣ್ಣಿನ ಗರ್ಭದಲ್ಲಿ ಆ ಪುಟ್ಟ ಮಗುವಿನ ಫಾರ್ಮೇಷನ್ ಆಗ್ತದೆ. 9 ತಿಂಗಳುಗಳ ತನಕ ಹೆಣ್ಣಿನ ದೇಹದ ಒಳಗೆ ಇದ್ದು ಆಹಾರ ಸೇವನೆ, ಮಲಮೂತ್ರಗಳ ವಿಸರ್ಜನೆ, ಎಲ್ಲ ಕೆಲಸವನ್ನು ಕೂಡ ಮಗು ಗರ್ಭದ ಒಳಗೆ ಮಾಡುತ್ತದೆ, ತಾಯಿಯ ದೇಹದ ಒಳಗೆ ಮಾಡುತ್ತದೆ. ಭೂಮಿಗೆ ಬಂದ ನಂತರ ತಾನೇ ಮಾಡಲಿಕ್ಕೆ ಆರಂಭ ಮಾಡ್ತದೆ. ಇದನ್ನು ನೋಡಿ ಭಗವಂತ ಇದ್ದಾನಂತ ಹೇಳುವ ಒಂದು ಎಚ್ಚರ ಬರಲು ನನಗೆ ಅಂತ ಕೇಳ್ತಾರೆ ನಮ್ಮಲ್ಲಿ. ಅಂದರೆ ನಮಗೆ ಅತೀತವಾದ, ನಮಗೆ ತಿಳಿಯದ ಒಂದು ಶಕ್ತಿ ಇಡೀ ಜಗತ್ತನ್ನು ನಿಯಂತ್ರಣ ಮಾಡ್ತಾ ಇದೆ. ಅದೇ ರೀತಿ ನನ್ನ ಹುಟ್ಟಿಗೆ ಕಾರಣವೂ ಕೂಡ ಅದೇ ಶಕ್ತಿ, ನನ್ನ ಬೆಳವಣಿಗೆಗೂ ಕೂಡ ಅದೇ ಶಕ್ತಿ, ನನ್ನ ಸಂಹಾರಕ್ಕೂ ಕೂಡ ಅದೇ ಶಕ್ತಿ. ಇದು ತಿಳಿದರೆ, ನಾನು ಅಂತ ಹೇಳಿದರೆ ನನ್ನ ದೇಹ ಅಂತ ಹೇಳಿ ಓವರ್ ಅಟ್ಯಾಚ್ ಆಗುವ ಸಾಧ್ಯತೆ ಇಲ್ಲ ಅಂತ ಶಾಸ್ತ್ರಕಾರರು ನಮಗೆ ತಿಳಿಸಿಕೊಡ್ತಾರೆ. ಈ ರೀತಿಯ ಚಿಂತನೆಯಿಂದ ನಮಗೆ ಸತ್ಯದ ಅರಿವು ಮೂಡುತ್ತದೆ. ನಾವು ಈ ಪ್ರಪಂಚಕ್ಕೆ ಚಾಯ್ಸ್ಲೆಸ್ ಆಗಿ ಬಂದಿದ್ದೇವೆ. ನಮ್ಮ ದೇಹದ ಆಕಾರ, ಬಣ್ಣ, ಮನೆತನ, ಸಮಯ, ದೇಶ ಯಾವುದರಲ್ಲಿಯೂ ಕೂಡ ಚಾಯ್ಸ್ ಇರಲಿಲ್ಲ. ಇದು ತಿಳಿದಾಗ ನಾವು ಈ ವಿಷಯಗಳ ಬಗ್ಗೆ
ನಾನು ನನ್ನದಂತ ಹೇಳುವ ಅಭಿಮಾನವನ್ನು ಪಡುವ ಅಗತ್ಯ ಇಲ್ಲ. ಅದೇ ರೀತಿ ಚಾಯ್ಸ್ಲೆಸ್ ಆಗಿ ಈ ಲೋಕದಿಂದ ಹೋಗುತ್ತೇವೆ. ಯಾವ ಸಮಯದಲ್ಲಿ, ಎಲ್ಲಿ, ಯಾವ ಸ್ಥಿತಿಯಲ್ಲಿ ಚಾಯ್ಸ್ ಇಲ್ಲ ನಮಗೆ. ಅದೇ ರೀತಿ ಈ ಎರಡು ಸ್ಥಿತಿಗಳ ಮಧ್ಯೆ ಇರುವ ಬದುಕಿನಲ್ಲಿ ಚಾಯ್ಸ್ ಇದೆ ಅಂತ ಭ್ರಮಿಸಿದ್ದೇವೆ. ಆದರೆ ನಮ್ಮ ದೇಹದಲ್ಲಿ ಆಗುವ ಬದಲಾವಣೆಗಳನ್ನು, ಪರಿಸರದಲ್ಲಿ ಆಗುವ ಬದಲಾವಣೆಗಳನ್ನು, ನಮ್ಮಲ್ಲೇ ಆಗುವ ಬದಲಾವಣೆಗಳನ್ನು ನೋಡಿದಾಗ ನಮಗೆ ತಿಳಿಯುತ್ತದೆ ಇದರಲ್ಲಿಯೂ ಕೂಡ ನಮಗೆ ಚಾಯ್ಸ್ ಇಲ್ಲ ಅಂತ ಹೇಳಿ. ಈ ಸತ್ಯವನ್ನು ತಿಳಿಯುವುದರಿಂದ ನಮಗೆ ನಾನು ನನ್ನದು ಅಂತ ಹೇಳುವ ಅಹಂಕಾರ ಮಮಕಾರಗಳನ್ನು ಬಿಟ್ಟು ಎಚ್ಚರದಲ್ಲಿ ಬದುಕಬಹುದು. ಇದರಿಂದಾಗಿ ನಾವು ನಿದ್ರೆಯಲ್ಲಿ ಪಡೆದ ಶಾಶ್ವತವಾದ ದುಃಖದ ಸ್ಪರ್ಶ ಇಲ್ಲದ ಆನಂದವನ್ನು ನಾವು ಎಚ್ಚರದಲ್ಲಿ ಗಳಿಸಬಹುದು. ಈ ದೇಹದ ಬಗ್ಗೆಯ ಚಿಂತನೆ ಇನ್ನೂ ಮುಂದುವರಿಲಿಕ್ಕಿದೆ. ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ನಮಸ್ಕಾರ. ಶ್ರೀಕೃಷ್ಣಾರ್ಪಣಮಸ್ತು.